ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಆ್ಯಕ್ಚುಲಿ ಈಗ ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ವೈರಲ್ ಆಗ್ತಾಯಿದೆ ವೀಡಿಯೋಸು. ಬಟ್ ಅದರಲ್ಲಿ ನಾನು ಒಬ್ಬಳು ಬಿಡ್ತಿದ್ನೇನೋ ಜಸ್ಟ್ ಮಿಸ್ಸಲ್ಲಿ ನಾನು ಸ್ಕಿಪ್ ಆಗಿದ್ದೀನಿ. ಅಂದರೆ ಯಾವ ಥರ ಅಂತಂದರೆ, ಅವ್ರದ್ದು ಪೇಜ್ ನಾನು ನೋಡ್ತಿದ್ದೆ, ಅವ್ರನ್ನ ಫಾಲೋ ಮಾಡ್ತಿದ್ದೆ, ಮತ್ತು ಅವ್ರದ್ದು ಪ್ರತಿಯೊಂದು ವ್ಲಾಗು ನೋಡ್ತಾ ಇದ್ದೆ. ಸ್ಯಾರೀಸ್ ಎಲ್ಲ ಚೆನ್ನಾಗಿದೆಯಲ್ಲ, ಪರ್ಚೇಸ್ ಮಾಡೋಣ, ಸ್ಯಾರೀಸ್ ಎಲ್ಲ ಚೆನ್ನಾಗಿದೆ, ಸರಿ ಫೆಸ್ಟಿವಲ್ಗೆ ನಾವು ತೊಗೊಬಿಡೋಣ, ಸ್ಯಾರಿ ಬೈ ಮಾಡೋಣ, ಹೆಂಗೂ ಪ್ರೈಸಸ್ ಎಲ್ಲ ರೀಸ್ನಬಲ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ. ಸರಿ ಪೇಜಸ್ ಸೆಲೆಕ್ಷನ್ ಮಾಡಿ ಎಲ್ಲ ಇಟ್ಟಿದ್ದೆ, ಸರಿ ಇನ್ನೇನು ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ಆದರೆ ಈಗ ಇನ್ನೂ ಹಬ್ಬ ಇದೆ, ವೆಯ್ಟ್ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಸುಮ್ಮನೆ ಹಂಗೆ ಇದೆ. ಡೈಲಿ ಅವ್ರ ವ್ಲಾಗು ನೋಡ್ತಾ ಇದ್ದೆ ನಾನು. ಬಟ್ ಆದರೆ ಈಗ ಅವರು ಪ್ರಾಬ್ಲಮ್ ಮಾಡ್ಕೊಂಡಿರೋದು ನೋಡಿದ್ರೆ, ಈ ಕಡೆ ತೊಗೋಬೇಕಾ ಬೇಡವಾ ಅಂದರೆ ಪ್ಲೇಸ್ ಮೆನ್ಷನ್ ಮಾಡೋಂಗಿಲ್ಲ. ಅವ್ರ ಕಡೆಯವರು ಬಂದ್ಬಿಟ್ಟು ಕೆಲವೊಬ್ಬರು ಚೆನ್ನಾಗಿದೆ ಅಂತ ರಿವ್ಯೂಸ್ ಆಗ್ತಾಯಿದ್ದಾರೆ, ಇನ್ನು ಕೆಲವೊಬ್ರದ್ದು ನೋಡಿದ್ರೆ ರಿವ್ಯೂಸ್ ಚೆನ್ನಾಗಿಲ್ಲ. ಸೊ ಅದಕ್ಕೆ ಯೋಚನೆ ಮಾಡ್ಕೊಂಡು ನಾನು ತೊಗೊಳ್ಳೋದಾ ಬೇಡವಾ ಅಂತ ಅಂದ್ಬಿಟ್ಟು ಜಸ್ಟ್ ಇವಾಗಲೇ ಆಫೀಸಿಂದ ಬಂದು ಕಾಫಿ ಕುಡಿತಾ ಇದ್ದೆ. ಸೊ ನಾನು ವಿಡಿಯೋ ಬಗ್ಗೆ ಮಾತಾಡೋಣ ಅಂತೇಳಿ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಅವ್ರ ಹತ್ರ ಪರ್ಚೇಸ್ ಮಾಡಬೇಕಾ ಇಲ್ಲ ಆನ್ಲೈನಲ್ಲಿ ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತೇನು ನನಗೆ ಗೊತ್ತಾಗ್ತಾ ಇಲ್ಲ. ಫುಲ್ಲು ಒಂಥರ ಬ್ಲ್ಯಾಂಕ್. ಬಟ್ ಈ ಸ್ಯಾರೀಸ್ ಎಲ್ಲ ನೋಡೋದು ತುಂಬ ಇಷ್ಟ ಆಗ್ತಿತ್ತು, ಆನ್ಲೈನ್ ಶಾಪಿಂಗ್ ಮಾಡ್ಬೋದು ನಾವು ಹಂಗಂತೆಲ್ಲ ಅನ್ನಿಸ್ತು. ಬಟ್ ಆದರೆ ಇಲ್ಲಿ ನಡೀತಾ ಇರೋ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ತಾ ಇರೋ ವಾರ್ ನೋಡಿದ್ರೆ ಲೇಡೀಸ್ದು ತುಂಬಾ ಬೇಜಾರಾಗ್ತಾಯಿದೆ ನನಗಂತೂ. ಅವ್ರುಗಳು ಆಡೋದು ಒಂದು ಕಡೆ ಇದ್ರೂ ಈ ಕಮೆಂಟ್ ಮಾಡ್ತಾ ಇರ್ತಾರಲ್ಲ, ಕಮೆಂಟ್ಸ್ ನೋಡ್ತಾ ಇದ್ರಂತೂ ಇನ್ನೂ ಸ್ವಲ್ಪ ಸುಮ್ಮನೆ ಇರೋರ್ನು ಕೆಣ್ಕೋತಾರ, ಆ ಥರ ಮಾಡ್ತಿದ್ದಾರೆ ಕಮೆಂಟ್ಸ್ ಮಾಡೋರು. ಸೊ ಅದಕ್ಕೋಸ್ಕರ ಬೇಜಾರಾಗ್ತಿದೆ ನನಗಂತೂ. ಬಟ್ ನನಗೊಂದೇ ಒಂದು ಕಡೆಯ ಪ್ರಶ್ನೆ ಏನಪ್ಪ ಅಂತಂದರೆ, ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಬೋದಾ ಬೇಡವಾ ಅನ್ನೋದೇ. ಬಟ್ ಕೆಲವೊಂದು ಆ್ಯಪ್ ಮುಖಾಂತರ ಶಾಪಿಂಗ್ ಮಾಡಿದ್ದೀನಿ. ಸೊ ಅದರದ್ದೆಲ್ಲ ಓಕೆ, ಅಂದರೆ ಅವರೇನು ನಮ್ಮನ್ನು ರಿಟರ್ನ್ ಬೈಯಲ್ಲ ಅಲ್ವಾ, ಕ್ವಶನ್ ಮಾಡಲ್ಲ, ಕಾಲ್ ಮಾಡಿದ್ರೆ ಬ್ಲಾಕ್ ಮಾಡೋದು ಅವೆಲ್ಲ ಅವ್ರುಗಳು ಮಾಡೋದಿಲ್ಲ. ರೆಸ್ಪಾನ್ಸ್ ಚೆನ್ನಾಗೇ ಮಾಡ್ತಾರೆ. ಅಂದರೆ ಮುಖ ಪರಿಚಯ ಇಲ್ಲದೇ ಇರೋರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಬಟ್ ಮುಖ ಪರಿಚಯ ಇರೋರು ಆಲ್ರೆಡಿ ನೋಡ್ಕೊಂಡು ಬಂದಿರೋದು ಅದೆಲ್ಲ ನೋಡಿದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ನಂಬಿಕೆನೇ ಕಳ್ಕೊಂಬಿಟ್ಟಿರ್ತಾರೆ ಈ ಆನ್ಲೈನ್ ಶಾಪಿಂಗ್ ಎಲ್ಲ. ಬಟ್ ಎಲ್ಲರಿಗೂ ಹೇಳ್ತಿಲ್ಲ, ಕೆಲವೊಬ್ರಿಗೆ ಅಷ್ಟೇ ನಾನು ಹೇಳ್ತಿರೋದು. ಸೊ ಇದೇ ಒಂದು ಯೋಚನೆ ಆಗಿದೆ. ಸರಿ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿ ತೊಗೊಳ್ಳೋಣ ಅಂತಂದರೆ, ಈಗ ಆಫೀಸ್ ಇರೋದ್ರಿಂದ ಹೋಗೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸಂಡೇಸ್ ಹೋಗೋಣ ಅಂದರೆ ಮನೇಲಿ ಕೆಲಸ ಇರುತ್ತೆ. ಸೊ ಆನ್ಲೈನಲ್ಲಿ ನೋಡಿ ತರಿಸ್ಕೋಬೋದು ಆರಾಮಾಗಿ. ಆಮೇಲೆ ರೀಫಂಡು ಮತ್ತು ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡು ರಿವ್ಯೂಸ್ ಎಲ್ಲ ನೋಡಿದ್ನೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಬಟ್ ಆದರೆ ಈ ವಾರ್ ನಡೀತಾ ಇರೋದು ನೋಡಿದ್ರೆ ತುಂಬಾ ಒಂಥರ ಅಪ್ಸೆಟ್ ಆಗ್ತಿದೆ. ಹೆಣ್ಮಕ್ಳು ಜಗಳ ಎಲ್ಲೂ ನಿಲ್ಲಲ್ಲ, ಎರಡು ಜಡೆ ಸೇರೋ ಕಡೆ ಮಾತ್ರ ಜಗಳ ಅಂದ್ಕೊಂಡೆ. ಆನ್ಲೈನಲ್ಲೂ ಅಷ್ಟೇ, ಹೆಣ್ಮಕ್ಳೇ ಶತ್ರು ಅನ್ನೋದು ಪದೇ ಪ್ರೂವ್ ಆಗ್ತಿದೆ. ಪದೇ ಪ್ರೂವ್ ಆಗ್ತಿರೋದು ನೋಡಿದ್ರೆ ಹೆಣ್ಮಕ್ಳು ಜಗಳ ಈ ಕಾಲ ಇನ್ನೂ ಎಷ್ಟೇ ಕಾಲ ಬಂದ್ರೂ ಇದು ಮುಗಿದೇ ಇರೋದು. ಬಟ್ ಆದರೆ ಏನಂತಂದರೆ, ಕಸ್ಟಮರ್ನ ಚೆನ್ನಾಗೂ ಹ್ಯಾಂಡಲ್ ಮಾಡಬೇಕು. ನಾವು ಒಬ್ರ ಹತ್ರ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಬೇಕು. ತೊಗೊಳ್ಳೋರಾಗಿರ್ಬೋದು ಕೊಡೋರಾಗಿರ್ಬೋದು, ಇಬ್ಬರು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ಮಾತ್ರ ಒಂದು ಬಿಸ್ನೆಸ್ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಯಾರೂ ಜಗಳ ಮಾಡ್ಕೋಬೇಡಿ. ಆದಷ್ಟು ಎಲ್ಲರೂ ನಾರ್ಮಲಾಗೆ ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನೋಡಿ. ಬೇರೆಯವರ ಕಂಟೆಂಟಿಂದ ಇಟ್ಕೊಂಡು ಬೇರೆಯವರು ಆಲ್ರೆಡಿ ಸುಮ್ಮನೆ ವೀಡಿಯೋಸ್ ಶುರು ಆಗಿದೆ. ಸೊ ಆನ್ಲೈನ್ ಶಾಪಿಂಗ್ ಮಾಡೋರಾಗಿರ್ಬೋದು, ಆನ್ಲೈನಲ್ಲಿ ಸೇಲ್ ಮಾಡೋರಾಗಿರ್ಬೋದು, ಒಂದು ಒಳ್ಳೆ ಕಸ್ಟಮರ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ನಾನು ಪರ್ಚೇಸೇ ಮಾಡಿಬಿಡೋಣ ಅಂತ ಅಂದ್ಕೊಬಿಟ್ಟಿದ್ದೆ ಗಾಯ್ಸ್. ಬಟ್ ಆದರೆ ಆಮೇಲೆ ನೋಡ್ತಾ ಈಗಂತೂ ಇನ್ನೂ ಮುಗಿತಾನೇ ಇಲ್ಲ. ನಾನು ಸರಿ ಆಯಿತು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಅಂಗಡಿಗೆ ಹೋಗಿ ನಾನು ಸ್ವಲ್ಪ ಟೈಮ್ ತೊಗೊಂಡು ನಾವು ಕಣ್ಣಾರೆ ನೋಡಿ ಮುಟ್ಟಿ ಫೀಲ್ ಮಾಡಿ
ಅಂಗಡಿಯವ್ರ ಹತ್ರ ಬಾರ್ಗೇನ್ ಮಾಡಿ ಮನಸ್ಫೂರ್ತಿಯಾಗಿ ತೊಗೊಂಡು ಬಂದ್ಬಿಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ನಾನು ತೊಗೊಂಡಿರೋ ಡಿಸಿಷನ್ ಕರೆಕ್ಟ್ ಅನಿಸುತ್ತೆ. ಯಾಮಾರ್ಬಿಡ್ತಾ ಇದ್ದೆ ನಾನು. ಬಟ್ ಎಲ್ಲರಿಗೂ ಹೇಳ್ತಿಲ್ಲ, ಕೆಲವೊಬ್ರಿಗೆ ಅಷ್ಟೇ. ಮತ್ತು ಮಾತಾಡೋ ಮಾತು ನಾವು ರಫ್ ಇರ್ತೀವಿ, ಬಟ್ ಕೆಲಸ ಅಂತ ಬಂದಾಗ ಯಾರ್ಯಾರ ಹತ್ರ ಹೆಂಗೆಲ್ಲ ಸಪೋರ್ಟ್ ತೊಗೊಂಡು ಮಾಡಬೇಕು. ನಾನು ನಮ್ಮ ಹಸ್ಬೆಂಡ್ಗೆಲ್ಲ ತೋರಿಸ್ಕೊಟ್ಟಿದ್ದೆ, ಅವ್ರ ಪೇಜ್ ಚೆನ್ನಾಗಿದೆ, ನೋಡ್ಬೋದು, ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೆ. ಬಟ್ ಇನ್ನೂ ಟೈಮ್ ಇದೆಯಲ್ಲ, ಅವರೇನೋ ಒಂದು 5 ವರ್ಕಿಂಗ್ ಡೇಸಲ್ಲಿ ಕಳಿಸ್ಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡೋದಕ್ಕೆ ವಿಡಿಯೋ ಮಾಡ್ತಾಯಿಲ್ಲ. ಬಟ್ ನನ್ನ ಒಪಿನಿಯನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನೊಂದು ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾ ಬೇಡವಾ ಅನ್ನೋದೇ ನನ್ನ ಕ್ವಶನ್ ಅಷ್ಟೇ. ಓಕೆ ಗೈಸ್, ಇದೇ ಇವತ್ತಿನ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ಮತ್ತು ಇನ್ನೊಂದು ಹೇಳಬೇಕಂತಿದೆ, ಹಬ್ಬದ ಪ್ರಿಪ್ರೇಷನ್ ಎಲ್ಲರದು ಹೇಗಿದೆ. ನಾನು ಮತ್ತೆ ಸ್ಯಾರಿ ಪರ್ಚೇಸ್ ಮಾಡಬೇಕು, ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಬೇಕು, ಎಲ್ಲಿ ಹೋಗಬೇಕು ಏನು ಅನ್ನೋದು ಇನ್ನೂ ಮೈಂಡ್ ಬ್ಲಾಂಕ್ ಆಗಿದೆ. ಸೊ ನಾನು ಲಾಸ್ಟಿಗೆ ಇಲ್ಲೇ ಮನೆ ಹತ್ರನೇ ಪರ್ಚೇಸ್ ಮಾಡಿದ್ದೆ, ಅರ್ಜೆಂಟ್ ಅಂದ್ಬಿಟ್ಟು. ಈ ಸಲ ಹಂಗೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಕಡೆ ನೋಡಿ ವಿಚಾರಿಸಿ, ಮತ್ತು ನಿಮ್ಗೆ ಯಾರಿಗಾದ್ರೂ ಒಂದು ಒಳ್ಳೆ ಶಾಪು ಅಥವಾ ಪರ್ಚೇಸ್ ಮಾಡೋದಕ್ಕೆ ಒಬ್ಬರು ಒಳ್ಳೆ ರೆಸ್ಪಾನ್ಸ್ ಮಾಡೋರು, ಆ ಥರ ಆನ್ಲೈನ್ ಶಾಪರ್ ಯಾರಾದರೂ ಗೊತ್ತಿದ್ದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅವ್ರ ಪೇಜ್ ಎಲ್ಲ ವಿಸಿಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿಬಿಟ್ಟು ಪರ್ಚೇಸ್ ಮಾಡ್ತೀನಿ. ಇವತ್ತಿಂದು ಇನ್ನೂ ಕುಕ್ಕಿಂಗ್ ಎಲ್ಲ ಆಗಿಲ್ಲ. ಸೊ ಎಲ್ಲ ರೆಡಿ ಮಾಡಿದ್ದೀನಿ, ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ, ಅದಾಗಬೇಕು, ಕುಕ್ಕಿಂಗ್ ಮಾಡಬೇಕು. ಸರಿ, ಒಂದು ವಿಡಿಯೋ ಮಾಡಿಬಿಟ್ಟು ಆಮೇಲೆ ಕೆಲಸ ಶುರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇವತ್ತಿಗೆ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಎಲ್ಲಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಅಂದರೆ ನಾನು ಆನ್ಲೈನ್ ಶಾಪರ್ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ರಿಗೆ ಅಷ್ಟೇ ನಾನು ಹೇಳ್ತಿರೋದು. ಸೊ ಯಾರು ಏನೂ ಅಂದ್ಕೋಬೇಕಾಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಶಾಪ್ ಅದೇ ನಿಮ್ಗೆ ಗೊತ್ತಿದ್ದರೆ ಯಾವ್ದಾದ್ರು ವೆಬ್ಸೈಟು, ಯಾವುದಾದ್ರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಒಂದು ಒಳ್ಳೆ ಪೇಜ್ನ ನನಗೆ ಸಜೆಸ್ಟ್ ಮಾಡಿ. ನಾನು ವಿಸಿಟ್ ಮಾಡಿ ನನಗೆ ಕಂಫರ್ಟೇಬಲ್ ಅಂತ ಏನಾದರೂ ಇದ್ದರೆ ನಾನು ಖಂಡಿತವಾಗ್ಲೂ ನಾನು ತೊಗೊಳ್ತೀನಿ. ಬಟ್ ರೀಸ್ನಬಲ್ ಪ್ರೈಸ್ ಆಗಿರಬೇಕು, ನೋಡೋಕ್ಕೆ ಚೆನ್ನಾಗಿರಬೇಕು. ಆ ಥರ ಇದ್ದರೆ ಒಂದು ಒಳ್ಳೆ ಪೇಜ್ನ ಸಜೆಸ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟೇ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ, ಯಾಕಂದರೆ ಕೆಲಸ ಇದೆ ಮನೇಲಿ. ಸೊ ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಬಾಯ್.